ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 15ನೇ ತಾರೀಕು ಸೋಮವತಿ ಅಮಾವಾಸ್ಯೆ ಮುಗಿತಾ ಇದೆ. ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಕಚೇರಿ ಕಳೆದೋದ ಆತ್ಮವಿಶ್ವಾಸ ಹಾಗೆ ಕ್ರಿಯೇಟಿವಿಟಿ ಮತ್ತೆ ಮರಳಿ ಬರುತ್ತದೆ. ನಿಮ್ಮ ಐಡಿಯಾಗಳಿಗೆ ಮನ್ನಣೆ ಸಿಗುತ್ತದೆ. ನೀವು ಬಯಸಿದ ಕಡೆಗೆ ಟ್ರಾನ್ಸ್ಫರ್ ಆಗುತ್ತದೆ. ಹೂಡಿಕೆ ಮಾಡಿದ ಹಣದಿಂದ ನಿಧಾನವಾದಂಥ ಲಾಭ ಬರುತ್ತದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಲಾಟರಿ, ಪಿತ್ರಜತೆ ಆಸ್ತಿಯಿಂದ ನಿಮಗೆ ಲಾಭ ಸಿಗುತ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಾ ಇದ್ದೀರಾ? ಸಾಲ ತೀರಿಸಲು ಹೊಸ ಮಾರ್ಗಗಳು ಕಾಣು ಬರುತ್ತದೆ. ಆದಾಯ ಹೆಚ್ಚುತ್ತಿದ್ದಂತೆ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುವುದರಲ್ಲಿ ನೀವು ಯಶಸ್ವಿ ಆಗ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ತಾಯಿ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ಸಿಗುತ್ತದೆ. ಮನೆಯಲ್ಲಿದ್ದಂತ ಕೌಟುಂಬಿಕ ಕಲಹಗಳು ಶಾಂತವಾಗುತ್ತದೆ. ಇನ್ನು ಆರೋಗ್ಯದಲ್ಲಿ ಚಂದ್ರನ ಕೃಪೆಯಿಂದ ಮಾನಸಿಕ ಒತ್ತಡ, ಅತಿಯಾದ ಆತಂಕ ದೂರವಾಗುತ್ತದೆ. ಹಳೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತೀರಾ. ಕರ್ಕಾಟಕ ರಾಶಿಯವರ ಅಧಿಪತಿ ಚಂದ್ರ ಆಗಿರುವುದರಿಂದ ಸೋಮವತಿ ಅಮಾವಾಸ್ಯೆ ನಂತರ 3 ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಕರ್ಕಾಟಕ ರಾಶಿಯವರೇ, ಈ ಸೋಮವತಿ ಅಮಾವಾಸ್ಯೆಯಂದು ನಿಮ್ಮ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸಮೃದ್ಧಿ ತರಲಿ. ನಿಮ್ಮದು ಕರ್ಕಾಟಕ ರಾಶಿ ಆಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.